ವಂಚನೆ ಪ್ರಕರಣದಲ್ಲಿ 4 ವರ್ಷದಿಂದ ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧನ ಆಗಿದೆ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಸುರೇಶ್ ಚಂದ್ರ ಅರೆಸ್ಟ್ ಆಗಿದ್ದಾರೆ. ಮುಸ್ಲಿಮರ ಪವಿತ್ರ ಕ್ಷೇತ್ರಗಳಿಗೆ ಪ್ರವಾಸ ಅಂತ ಹೇಳಿ ಹಣವನ್ನ ಪಡೆದು ವಂಚನೆಯನ್ನ ಮಾಡಿದ್ದ. ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆ ಕೊಟ್ಟಿದ್ದ. ಸುರೇಶ್ ಚಂದ್ರ ವಿರುದ್ಧ 7 ಜಿಲ್ಲೆಗಳಲ್ಲಿ 11ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 20ಕ್ಕೂ ಅಧಿಕ ಜನರಿಗೆ 18 ಲಕ್ಷ ವಂಚಿಸಿದ್ದಂತಹ ಸುರೇಶ್ ಚಂದ್ರ ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆಯನ್ನ ಕೊಟ್ಟಿದ್ದ. 4 ವರ್ಷದಿಂದ ಆರೋಪಿ ತಲೆಮರೆಸಿಕೊಂಡಿದ್ದ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ ಸುರೇಶ್ ಚಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆ ಕೊಟ್ಟಿದ್ದ. ಸುರೇಶ್ ಚಂದ್ರ ವಿರುದ್ಧ 7 ಜಿಲ್ಲೆಗಳಲ್ಲಿ 11ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 20ಕ್ಕೂ ಅಧಿಕ ಜನರಿಗೆ 18 ಲಕ್ಷ ವಂಚಿಸಿದ್ದಂತಹ ಸುರೇಶ್ ಚಂದ್ರ ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆಯನ್ನ ಕೊಟ್ಟಿದ್ದ. 4 ವರ್ಷದಿಂದ ಆರೋಪಿ ತಲೆಮರೆಸಿಕೊಂಡಿದ್ದ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ ಸುರೇಶ್ ಚಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆ ಕೊಟ್ಟಿದ್ದ. ಸುರೇಶ್ ಚಂದ್ರ ವಿರುದ್ಧ 7 ಜಿಲ್ಲೆಗಳಲ್ಲಿ 11ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ 20ಕ್ಕೂ ಅಧಿಕ ಜನರಿಗೆ 18 ಲಕ್ಷ ವಂಚಿಸಿದ್ದಂತಹ ಸುರೇಶ್ ಚಂದ್ರ ಇಸ್ರೇಲ್, ಪ್ಯಾಲೆಸ್ಟೈನ್, ಜೋರ್ಡಾನ್, ಈಜಿಪ್ಟ್ಗೆ ಪ್ರವಾಸದ ಭರವಸೆಯನ್ನ ಕೊಟ್ಟಿದ್ದ. 4 ವರ್ಷದಿಂದ ಆರೋಪಿ ತಲೆಮರೆಸಿಕೊಂಡಿದ್ದ. ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ ಸುರೇಶ್ ಚಂದ್ರನನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.